ಆತ್ಮೀಯ ಪಾಲಕರೇ, ಎಲ್ಲರಿಗೂ ನಮಸ್ಕಾರ. ಪಾಲಕರೇ, ಯಶಸ್ಸು ಎಂದರೆ ಅಥವಾ ಸಕ್ಸಸ್ ಎಂದರೆ ಇನ್ನೊಬ್ಬರೊಡನೆ ಕಂಪೇರ್ ಮಾಡಿದಾಗ ನಾವೆಷ್ಟು ಬೆಳೆದಿದ್ದೀವಲ್ಲ ಅದು ಅಲ್ಲ ಯಶಸ್ಸು. ನಮ್ಮಷ್ಟಕ್ಕೆ ನಾವು ಕಂಪೇರ್ ಮಾಡಿಕೊಂಡಾಗ ನಾವೆಷ್ಟು ಬೆಳೆದಿದ್ದೀವಲ್ಲ ಅದಕ್ಕೆ ಯಶಸ್ಸು ಅಂತ ಕರಿತೀವಿ. ಸರ್, ನಮಗೆ ಇನ್ನೂ ಅರ್ಥ ಆಗಿಲ್ಲ ಅನ್ನೋದು ನೋಡಿ, ಒಂದು ಎಕ್ಸಾಂಪಲ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ಮೊನ್ನೆ ತಾನೇ ಮೊರಾರ್ಜಿ ಪರೀಕ್ಷೆಯಲ್ಲಿ ಮಕ್ಕಳ ರ್ಯಾಂಕ್ ಲಿಸ್ಟ್ ಅನ್ನ ಬಿಟ್ಟರು. ಆ ರ್ಯಾಂಕ್ ನಲ್ಲಿ ಏನಂತಂದ್ರೆ ಪಕ್ಕದ ಮನೆ ಹುಡುಗ 99 ಮಾರ್ಕ್ಸ್ ಅನ್ನ ತಗೊಂಡಿದ್ದಾನೆ, ನಮ್ಮ ಹುಡುಗ ಏನಂತಂದ್ರೆ 90 ಮಾರ್ಕ್ಸ್ ಅನ್ನ ತಗೊಂಡಿದ್ದಾನೆ. ಆವಾಗ ನಾವೇನಂತಂದ್ರೆ ಪಕ್ಕದ ಮನೆ ಹುಡುಗ 99 ಮಾರ್ಕ್ಸ್ ತಗೊಂಡಿದ್ದಾನೆ, ನಮ್ಮ ಹುಡುಗ ಬರೀ 90 ಮಾರ್ಕ್ಸ್ ಅನ್ನ ತಗೊಂಡಿದ್ದಾನೆ. ಯಾಕೆ 99 ಮಾರ್ಕ್ಸ್ ತಗೊಂಡಿಲ್ಲ ಆ ಪಕ್ಕದ ಮನೆ ಹುಡುಗನಿಗಿಂತ ಅಂತಂದು ನಾವು ಹೋಲಿಕೆ ಮಾಡ್ತಾ ಹೋಗ್ತೀವಿ. ಪಾಲಕರೇ, ಇನ್ನೂ ಒಂದು ಏನಂತಂದ್ರೆ ನಾವು ಆ ಹೋಲಿಕೆಯನ್ನ ಮಾಡೋದು ಬಿಡೋಣ. ಯಾಕೆಂತಂದ್ರೆ ಎಲ್ಲಿವರೆಗೂ ನೀವು ಬೇರೆ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡ್ತೀರಿ ಅಲ್ಲಿವರೆಗೂ ನಾವು ಯಾವತ್ತೂ ಖುಷಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಸರ್, ಮತ್ತೆ ಖುಷಿಯಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ನೋಡಿ, 1 ವರ್ಷ ಅಥವಾ 2 ವರ್ಷದ ಹಿಂದೆ ನಮ್ಮ ಮಗು ಕಲಿಕೆಯಲ್ಲಿ ಹೇಗೆ ಇದ್ದ, 1 ವರ್ಷ ಮತ್ತು 2 ವರ್ಷ ಆದ ನಂತರ ಕಲಿಕೆಯಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅನ್ನೋದನ್ನ ಕಂಪೇರ್ ಮಾಡ್ರಿ. ಲೈಫ್ ಪೂರ್ತಿ ಮಕ್ಕಳೊಂದಿಗೆ ನಾವು ಖುಷಿಯಾಗಿ ಮತ್ತು ಸಂತೋಷದಿಂದ ಇರಬಹುದು. ಯಾಕೆಂತಂದ್ರೆ ಬೇರೆಯವರ ಮಕ್ಕಳ IQ ಲೆವೆಲ್ ಬೇರೆ, ನಮ್ಮ ಮಕ್ಕಳ IQ ಲೆವೆಲ್ ಬೇರೆ ಆಗಿರುತ್ತೆ. ಹಾಗಾಗಿ ಪಾಲಕರೇ, ಯಾವುದೇ ಮಗುವಿನೊಂದಿಗೆ ನಿಮ್ಮ ಮಗುವನ್ನ ಹೋಲಿಕೆ ಮಾಡದೆ 1 ವರ್ಷ ಅಥವಾ 2 ವರ್ಷದಿಂದ ನನ್ನ ಮಗ ಹೇಗೆ ಇದ್ದ, 1 ವರ್ಷ 2 ವರ್ಷ ಆದ ನಂತರ ನನ್ನ ಮಗ ಹೇಗಾಗಿದ್ದಾನೆ ಅನ್ನೋದನ್ನ ನೀವು ಕಂಪೇರ್ ಮಾಡ್ರಿ. ಕಂಪೇರ್ ಮಾಡ್ತಾ ಹೋಗಿ, ಅವಾಗಿನಿಂದ ನೀವು ಖುಷಿಯಾಗಿರ್ಬೋದು ಅಂತ ಹೇಳ್ತಾ, today I brought one more important chapter, that is series completion. ಕನ್ನಡದಲ್ಲಿ ಏನಂತ ಕರಿತೀವಿ ನಾವು, ಸರಣಿ ಪೂರ್ಣಗೊಳಿಸಿ ಅಂತ ಕರಿತೀವಿ. ನೋಡಿ ಮಕ್ಕಳೇ, ಈ ಸಿರೀಸ್ ಕಂಪ್ಲೀಷನ್ ಅಂತಂದ್ರೆ ಮುಂದೆ ನಡೆಯುವಂತಹ ಆದರ್ಶ ಮತ್ತು ಸೈನಿಕ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ 1 ಮಾರ್ಕ್ಸ್ ಅನ್ನ 100% ಕೇಳ್ತಾನೆ. ಅದಕ್ಕಾಗಿ ನಾವೇನಂದ್ರೆ ಈ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನ ಮಾಡ್ತಾ ಹೋಗೋಣ. ನೋಡ್ರಿ, ಈಗ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ನೋಡ್ರಿ, 1 ಇದೆ, 8 ಇದೆ, 27 ಇದೆ, 64 ಇದೆ. ಹೌದಾ? ಮುಂದೆ ಎಷ್ಟು? 125 ಬಂತು. ಹೆಂಗೆ ಬಂತು ನೋಡ್ರಿ, ಇದನ್ನ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ನಮಗೆ ಇದು ಯಾವ್ದು ಘನ ಮೂಲದ ಮೇಲಿದೆ. ನೋಡ್ರಿ, ಘನ 1ರ ಘನ ಎಷ್ಟು? 1, 2ರ ಘನ ಎಷ್ಟು? 8, ನೆಕ್ಸ್ಟ್ 3ರ ಘನ ಎಷ್ಟು? ಹೌದಾ? 3 3 9 9 3 27, 4ರ ಘನ 64, 5ರ ಘನ ಎಷ್ಟು? 5ರ ಘನ 125. ಅಂದ್ರೆ ಮುಂದಿನ ಒಂದು ಸಂಖ್ಯೆ ಎಷ್ಟು? 125. ನೋಡಿ, ಇಲ್ಲಿ ಒಂದು ನಿಯಮ ಅಥವಾ ಒಂದು ಕ್ರಮವನ್ನು ಬಳಸಿದ್ದಾರೆ. ಹೌದಾ? ಯಾವ್ದಪ್ಪ ನಿಯಮ ಅಂತಂದ್ರೆ ನೋಡ್ರಿ, ಇದು 1ರ ಘನ ತಗೊಂಡಿದ್ದಾನೆ, ಇಲ್ಲಿ 2ರ ಘನ ತಗೊಂಡಿದ್ದಾನೆ, ಇಲ್ಲಿ 3ರ ಘನ ತಗೊಂಡಿದ್ದಾನೆ, ಇಲ್ಲಿ 4ರ ಘನ ತಗೊಂಡಿದ್ದಾನೆ, ಇಲ್ಲಿ 5ರ ಘನವನ್ನ ತಗೊಂಡಿದ್ದಾನೆ. ಈ ರೀತಿಯಾದಂತಹ ಒಂದು ಕ್ರಮ ಇದೆ, ಈ ರೀತಿಯಾದಂತಹ ಒಂದು ವಿಧಾನವಿದೆ. ಆ ವಿಧಾನವನ್ನ ಮತ್ತು ಆ ಕ್ರಮವನ್ನ ನಾವು ಬಳಸ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 2ನೇ ಲೆಕ್ಕದಲ್ಲಿ ಕೂಡ ಒಂದು ಕ್ರಮವನ್ನ ಬಳಸಿದ್ದಾರೆ, ಒಂದು ವಿಧಾನವನ್ನ ಬಳಸ್ತಾ ಹೋಗಿದ್ದಾರೆ. ನೋಡಿ, ಈಗ 2ನೇ ಲೆಕ್ಕದಲ್ಲಿ ನೋಡ್ರಿ, ಈಗ 5 ಹೆಂಗ್ ಬಂತು ಅನ್ನೋದನ್ನ ನೋಡ್ಬೋದು. ನೋಡ್ರಿ, ಈಗ 2 ಇಂಟು 2 ಎಷ್ಟಪ್ಪ? 4. ಇದಕ್ಕೆ ಪ್ಲಸ್ 1 ಮಾಡೋಣ, ಎಷ್ಟು ಬಂತು? 5. ನೆಕ್ಸ್ಟ್ 9 ಹೆಂಗ್ ಬಂತು ನೋಡೋಣ. 5 ಎಳ್ಳೆ 10, 5 ಎಳ್ಳೆ ಎಷ್ಟು? 10, ಮೈನಸ್ 1 ಮಾಡೋಣ, ಎಷ್ಟು ಬಂತು? 9. ಅಂದ್ರೆ ಯಾವ ಒಂದು ಕ್ರಮವನ್ನು ಬಳಸಿದಾನೆ? ಒಂದು ಪ್ಲಸ್ ಮಾಡಿದಾನೆ, ಒಂದು ಮೈನಸ್ ಮಾಡಿದಾನೆ. ಈಗ ಮತ್ತೆ ಒಂದು ಪ್ಲಸ್ ಮಾಡ್ತಾವ ಈಗ. ನೋಡ್ರಿ, ಈಗ 9 ಇಂಟು, ಹೌದಾ? 9 ಇಂಟು 2 ಎಷ್ಟು? 9 ಎಳ್ಳೆ 18. ಇದಕ್ಕೆ ಏನ್ ಮಾಡೋಣ? ಪ್ಲಸ್ 1 ಮಾಡೋಣ, ಎಷ್ಟು ಬಂತು? 19 ಬಂತು. ಈಗ ಮೈನಸ್ ಮಾಡ್ತಾನೆ, 19 ಇಂಟು 2 ಎಷ್ಟು? 19 ಎಳ್ಳೆ 38, ಮೈನಸ್ ಎಷ್ಟು? 1 ಈಕ್ವಲ್ ಎಷ್ಟು? 37. ಅಂದ್ರೆ ಆನ್ಸರ್ ಎಷ್ಟು? 37. ಅಂದ್ರೆ ಇಲ್ಲಿ ಈ ರೀತಿಯಾದ ಒಂದು ಕ್ರಮವನ್ನ ಅಳವಡನೆ ಮಾಡಿದಾನೆ. ನೋಡಿ, ಇಲ್ಲಿ 1, ಇಲ್ಲಿ ಮೈನಸ್ 1, ಇಲ್ಲಿ ಪ್ಲಸ್ 1, ಮತ್ತೆ ಇಲ್ಲಿ ಮೈನಸ್ 1 ಮಾಡ್ತಾ ಹೋಗ್ತಾನೆ. ಈ ರೀತಿಯಾದ ಕ್ರಮವನ್ನ, ಈ ರೀತಿಯಾದ ಒಂದು ನಿಯಮವನ್ನ ಇದರಲ್ಲಿ ಬಳಸ್ತಾ ಹೋಗಿದ್ದಾನೆ. ಈಗ 3ನೇ ಲೆಕ್ಕ ನೋಡ್ರಿ, 3 ಇದೆ, 6 ಇದೆ, 18 ಇದೆ, ಮುಂದಿನ ಸಂಖ್ಯೆ ಯಾವುದು? ಇಲ್ಲಿ ಯಾವ ಕ್ರಮವನ್ನ ಬಳಸ್ತಾ ಹೋಗಿದ್ದಾನೆ? ಹೌದಾ? ನೋಡ್ರಿ, ಈಗ 3 ಎಳ್ಳೆ ಇಂಟು 2 ಮಾಡಿದ, 3 ಎಳ್ಳೆ 6. ನೆಕ್ಸ್ಟ್ 6 ಮೂಲೆ 18 ಇಂಟು 3 ಮಾಡಿದಾನೆ.
ಈಗ ಇಂಟು ಎಷ್ಟು ಮಾಡಬೇಕು 4 ಮಾಡಬೇಕು 18 ನಾಲ್ಕಲೆ ಎಷ್ಟು 72 ಅಂದ್ರೆ ಆನ್ಸರ್ ಎಷ್ಟು 72 ಬರುತ್ತದೆ ಈ ರೀತಿಯಾದ ಒಂದು ಕ್ರಮವನ್ನ ಇಲ್ಲಿ ಬಳಸ್ತಾ ಹೋಗ್ತಾನೆ ನೋಡ್ರಿ ಈಗ ನೆಕ್ಸ್ಟ್ 4ನೇ ಲೆಕ್ಕವನ್ನು ನೋಡ್ಬಿಡೋಣ ನೋಡ್ರಿ ಈಗ 2 ಹೆಂಗ್ ಬಂತು ನೋಡ್ರಿ ಈಗ ಇಲ್ಲಿ ಒಂದರ ವರ್ಗ ಎಷ್ಟು ಒಂದರ ವರ್ಗ ಎಷ್ಟು ಅಂತ ಹೇಳೋಣ 1 ಅಂತ ಹೇಳೋಣ ಇದಕ್ಕೆ ಏನ್ ಮಾಡೋಣ ಪ್ಲಸ್ 1 ಮಾಡೋಣ ಎಷ್ಟಾಯ್ತು 2 ಆಯ್ತು ನೆಕ್ಸ್ಟ್ 6 ಹೆಂಗ್ ಬಂತು ನೋಡ್ರಿ ಈಗ 2 ವರ್ಗ ತಗೊಳ್ರಿ 2 2 4 ಎಷ್ಟು ಪ್ಲಸ್ 2 ಮಾಡೋಣ ಎಷ್ಟು ಬಂತು 6 ಬಂತು ನೆಕ್ಸ್ಟ್ 3 ವರ್ಗ ತಗೊಳ್ರಿ 3 3 9 3 3 9 9ಕ್ಕೆ ಎಷ್ಟು ಮಾಡೋಣ ಪ್ಲಸ್ 3 ಮಾಡೋಣ ಎಷ್ಟಾಯ್ತು 12 ಆಯ್ತು 12 ಬಂತು ನೆಕ್ಸ್ಟ್ 4ರ ವರ್ಗವನ್ನು ತಗೊಳ್ರಿ 4 4 16 ಪ್ಲಸ್ ಎಷ್ಟು 4 ಈಜಿಕೋಟ್ ಎಷ್ಟು ಬಂತು 20 ಬಂತು ನೆಕ್ಸ್ಟ್ 5ರ ವರ್ಗ ತಗೊಳ್ರಿ 5 5 25 ಇದಕ್ಕೆ ಏನ್ ಮಾಡಬೇಕು ಪ್ಲಸ್ 5 ಮಾಡಬೇಕು ಯಾಕಂತಂದ್ರೆ ಇಲ್ಲಿ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಅಂದ್ರೆ ಒಂದು ನಿಯಮ ಬಳಸಿದಾನೆ ಒಂದು ಕ್ರಮವನ್ನು ಬಳಸಿದಾನೆ ಹೌದಾ ಆ ನಿಯಮದ ಮೂಲಕ ನಾವು ಹೋಗ್ಬೇಕಾಗುತ್ತೆ ಅವಾಗ ಎಷ್ಟು 5 5 25 ಪ್ಲಸ್ ಎಷ್ಟು 30 ಅಂದ್ರೆ ಆನ್ಸರ್ ಎಷ್ಟು ಬಂತು ನಮ್ಗೆ ಇಲ್ಲಿ 30 ಬಂತು ಹೌದಾ ಈ ರೀತಿಯಾದ ಅಂದ್ರೆ ಲೆಕ್ಕಗಳನ್ನ ಸಿರೀಸ್ ಕಂಪ್ಲೀಷನ್ ಮೇಲೆ ಅಥವಾ ಸರಣಿ ಪೂರ್ಣಗೊಳಿಸಿ ಇದರ ಮೇಲೆ ಲೆಕ್ಕಗಳನ್ನ ಕೇಳ್ತಾ ಹೋಗ್ತಾನೆ ವಿದ್ಯಾರ್ಥಿಗಳೇ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗಾಗಿ ನೀವು ಕೂಡ ಏನಂತಂದ್ರೆ ಈ ಲೆಕ್ಕಗಳ ಮೇಲೆ ಒಂದಿಷ್ಟು ಪ್ರಾಕ್ಟೀಸ್ ಅನ್ನ ಮಾಡಿ ಇದರ ಮೇಲೆ ಒಂದು ಲೆಕ್ಕ 100% ಪರೀಕ್ಷೆಯಲ್ಲಿ ಬಂದೇ ಬರುತ್ತದೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಮತ್ತೊಂದು ಕ್ಲಾಸಿನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಲಕ್.